ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಆ್ಯಕ್ಚುಲಿ ಸ್ವಲ್ಪ ಆರಾಮಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಮುಂದೆ ತೊಗೊಂಡಿದ್ದೀನಿ. ಏನಂದರೆ ನಾಟ್ ಕಂಪ್ನಿದು ನಬ್ಯಾನ್ ಅಂತ ತೊಗೊಂಡಿದ್ದೆ ನಿಮಗೆ. ಆ್ಯಕ್ಚುಲಿ ಅದು ಯಾರ್ಯಾರಿಗೆ ವ್ಲಾಗ್ ನೋಡಿಲ್ಲ, ನೀವು ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮೇಲೆ ನೋಡ್ಕೊಂಬನ್ನಿ. ಸೊ ಫಸ್ಟ್ ಡ್ರೋನ್ ನಂದು ನಾಟ್ ನಬ್ಯಾನ್ ಪ್ರೋ 2.2 ಅಂತೇಳಿ. ಸೊ ಅದು ನಾಟ್ ನಬ್ಯಾನ್ ಪ್ರೋ. ಓಕೆ, ಸೊ ನಬ್ಯಾನ್ ಪ್ರೋ ಅಲ್ಲಿ ಏನಾಗುತ್ತೆ ಅಂದರೆ, ಇವಾಗ 1080p ನಮಗೆ 1080pಯಲ್ಲಿ ವಿಡಿಯೋ ಔಟ್ಪುಟ್ ಸಿಗುತ್ತೆ. ಬಟ್ ಒಂದು ಮೇಜರ್ ಡಿಫ್ರೆನ್ಸ್ ಏನಂದರೆ 5G ಕ್ಯಾಮ್ರಾ ಅದು. ಸೊ 5G ಕ್ಯಾಮ್ರಾ ಇನ್ ದ ಸೆನ್ಸ್ ನಮಗೆ ಈಗ ಡಿಫ್ರೆನ್ಸ್ ಅಂತ ಏನು ನಿಮಗೆ ಅನಿಸಲ್ಲ, 4G 5G. ಸೊ ಅದು ಆ್ಯಕ್ಚುಲಿ 2K ಡ್ರೋನ್ ಅದು. ಅದರಲ್ಲಿ 4K ಡ್ರೋನ್ ಬಂದು ನಾಟ್ OR4K ಅಂತ ಇದೆ, ಅದಕ್ಕೆ ಹೋಗ್ಬೇಕು ನಾವು. ಸೊ ಅದು ಹೋದ್ರೆ 4K. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ನಾಟ್ ನಬ್ಯಾನ್ ಪ್ರೋ ಅಂತ ಅಂದರೆ ಒಂದು ಬೇಸಿಕ್ ಲೆವೆಲ್, ಎಂಟ್ರಿ ಲೆವೆಲ್ ಡ್ರೋನ್ ಅದು. ಓಕೆ, ಸೊ ಅದರಲ್ಲಿ ನಿಮಗೆ ಅಪ್ ಟು 5Gವರೆಗೂ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ 1080pಲಿ. ಓಕೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, 1080p. ಸೊ ನೀವು ಇವಾಗ ವ್ಲಾಗ್ಸ್ನ 4Kಲಿ ಶೂಟ್ ಮಾಡ್ತಾ ಇದ್ದೀರಾ, ಗೋಪ್ರಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಇಲ್ಲ ಇನ್ಸ್ಟಾ 360 ಶೂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅದು ನನ್ನ ಸಜೆಷನ್ ಅಲ್ವೇ ಅಲ್ಲ. ಏನಕ್ಕೆ ಅಂದರೆ ಅದು 1080pಲಿ ಮಾತ್ರ ಬರೋದು. ಸೊ ನಿಮ್ದು ಆಲ್ರೆಡಿ 4Kಲಿ ಶೂಟ್ ಮಾಡ್ತಾ ಇದ್ದೀರಾ ಗೋಪ್ರೋದಲ್ಲಿ. ಸೊ ಏನಕ್ಕೆ ನೀವು 1080pಗೆ ಶಿಫ್ಟ್ ಆಗ್ತೀರಾ? ಮೈ ಕ್ವಶನ್ ಅಲ್ವಾ? ಸೊ ಆ್ಯಸ್ ಎ ಬಿಗಿನರ್, ಈಗ ನಾನು ವ್ಲಾಗ್ಸ್ನು ನಾನೇ ಮಾಡ್ತೀನಿ, ಎಡಿಟಿಂಗ್ಸ್ ಕೂಡ ನಾನೇ ಮಾಡ್ತೀನಿ. ಸೊ ಎಡಿಟಿಂಗ್ಸ್ ಅಂದರೆ ಬೇಸಿಕ್ ಎಡಿಟಿಂಗ್ಸ್ ಏನು ಬೇಕು ವ್ಲಾಗಿಗೆ ಅದು ಕಲ್ತಿದ್ದೀನಿ. ಸೊ ಆ ವ್ಲಾಗ್ಸ್ನ ನಾನೇ ಎಡಿಟ್ ಮಾಡೋದ್ರಿಂದ ಸೊ ನನಗೆ ಲೈಕ್ ಏನು ಬೇಕೋ ಆ ಇದರಲ್ಲಿ ನಾನು ಮಾಡ್ತಾ ಇರ್ತೀನಿ. ಓಕೆ, ಲೈಕ್ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಸೇವ್ ಮಾಡಿ ಸೊ ಒಂದು ಶಾರ್ಟಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, 1080p to 4Kಗೆ ಬರಬೇಕು ಅಂದರೆ ಇಟ್ಸ್ ಆಲ್ಮೋಸ್ಟ್ 3 to 4 years ನಂದು ಹಾರ್ಡ್ ವರ್ಕ್. ಅದಕ್ಕೆಲ್ಲರಿಗೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ನಾನು ಇವಾಗ 1 ಸಬ್ಸ್ಕ್ರೈಬರ್ 2 ಸಬ್ಸ್ಕ್ರೈಬರಿಂದ ಹಿಡಿದು ಇವತ್ತು 617 ಸಬ್ಸ್ಕ್ರೈಬರ್ಸ್ ಆಗಿದ್ದೀನಿ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಯು. ಅದೆಲ್ಲ ನಿಮ್ಮಿಂದನೇ. ನೀವೇ ಸಪೋರ್ಟ್ ಮಾಡಿ ಸ್ವಲ್ಪ ನನಗೆ ಸ್ವಲ್ಪ ಪುಷ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಬೆಟರ್. ಸೊ ಸ್ಟುಡಿಯೋ ಸೆಟಪ್ ಆಯಿತು, ಸ್ಟುಡಿಯೋ ಸೆಟಪ್ ಬೇಕು ಅಂದರೆ ನಿಮಗೆ ಅದನ್ನು ಕಾಮೆಂಟ್ಸಲ್ಲಿ ಹೇಳಿ. ಸ್ಟುಡಿಯೋ ಸೆಟಪ್ ಎಷ್ಟಾಯಿತು ಆ್ಯಂಡ್ ಬೇಸಿಕ್ ಲೆವೆಲ್, ಆ ಲೆವೆಲಿಗಲ್ಲ, ಟಾಪ್ ಲೆವೆಲ್ ಅಲ್ಲ, ಜಸ್ಟ್ ಎಂಟ್ರಿ ಬಜೆಟ್ ಫ್ರೆಂಡ್ಲಿಯಾಗಿ ಸ್ವಲ್ಪ ಒಬ್ಬ ಸಣ್ಣ ಕ್ರಿಯೇಟರ್ಗೆ ಏನು ಬೇಕೋ ಆ್ಯಸ್ ಅ ಸ್ಟುಡಿಯೋ ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಬೇಕು ಅಂದರೆ ಅದು ಒಂದು ಬ್ಲಾಗ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೀವು ಕಾಮೆಂಟ್ಸಲ್ಲಿ ಹೇಳಿ ಎಷ್ಟು ಜನಕ್ಕೆ ಬೇಕು, ಏನಾಯಿತು ಕಾಸ್ಟು. ಸೊ ಅದನ್ನೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸಾಗಿ ಹೇಳ್ಬಿಡ್ತೀನಿ. ಸೊ ದಟ್ ವಿಲ್ ಯು ಗೈಸ್ ಆಲ್ಸೋ ವಿಲ್ ಗೆಟ್ ಒನ್ ಐಡಿಯಾ. ಇಮ್ಮಿಡಿಯೇಟಾಗಿ ಏನಕ್ಕೆ 4K ತೊಗೊಂಡೆ? ಓಕೆ, ಸೊ ಡಿಫ್ರೆನ್ಸ್ ಏನು ಅಂದರೆ ಆಲ್ಮೋಸ್ಟ್ ಅಲ್ಲಿ 15 days ಅಷ್ಟೇ ಡಿಫ್ರೆನ್ಸು. ನಾಟ್ ನಬ್ಯಾನ್ ಪ್ರೋ ತೊಗೊಂಡೆ. ನಬ್ಯಾನ್ ಪ್ರೋ ತೊಗೊಂಡಾಗ ನನಗೇನು ಅನಿಸ್ತು, 1080p ಆ್ಯಂಡ್ 5G ಕ್ಯಾಮ್ರಾ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಸ್ಟೆಬಿಲೈಸೇಷನ್ ಇಲ್ಲ. ಸೊ ಈಗ ಸ್ಟೆಬಿಲೈಸೇಷನ್ ಅಂದರೆ ಏನು ಅಂತ ಕೆಲವೊಬ್ರು ಗೊತ್ತಿರಲ್ಲ. ಸೊ ಸ್ಟೆಬಿಲೈಸೇಷನ್ ನಿಮಗೆ ಆಲ್ಮೋಸ್ಟ್ ಆಲ್ ಏನಾಗುತ್ತೆ ಅಂದರೆ, ಇವಾಗ ಹೈಯರ್ ಎಂಡ್ ಡ್ರೋನ್ಸ್ಗೆ ಹೋದಾಗ ಮಾತ್ರ ನಿಮಗೆ ಸ್ಟೆಬಿಲೈಸೇಷನ್ ಸಿಗುತ್ತೆ. ಸೊ ಸ್ಟೆಬಿಲೈಸೇಷನ್ ಅಂದರೆ ಏನು ಅಂದರೆ, ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ಡ್ರೋನ್ ಹಿಂಗೆ ಹೋಗಿ ಆರಿಸ್ತಾ ಇರ್ತೀರ. ಸೊ ನಿಮ್ಮ ಡ್ರೋನು ಹಿಂಗೆ ಟಿಲ್ಟ್ ಮಾಡಿದ್ರು ಕೂಡ ಈ ಲೆಫ್ಟ್ ಅಥವಾ ರೈಟ್ ಅಥವಾ ಫ್ರಂಟ್ ಇಲ್ಲ ಬ್ಯಾಕು ನೀವು ತೊಗೋತಿದ್ದೀರ ಅಂದರೆ ಕ್ಯಾಮ್ರಾ ಸ್ಟಿಫಾಗೇ ಇರಬೇಕು. ಓಕೆ, ಚೂರು ಅಳ್ಳಾಡಂಗಿಲ್ಲ. ದಟ್ ಈಸ್ ಸ್ಟೆಬಿಲೈಸೇಷನ್. ಅದು ಸ್ಟೆಬಿಲೈಸೇಷನ್ ಬೇಕು ಅಂದರೆ ನಾವು ಆಬ್ವಿಯಸ್ಲಿ ನಾವು ಹೈಯರ್ ಎಂಡ್ ಡಿಗ್ರಿಗೆ ಹೋಗಲೇಬೇಕು. ಹೈಯರ್ ಎಂಡ್ ಅಂದರೆ ನಿಮಗೆ ಗೊತ್ತೇ ಇದೆ, ಇರೋದೇ ಒಂದು DJI. ಸೊ DJI ಸ್ಟಾರ್ಟಿಂಗ್ ಪ್ರೈಸ್ ಬಂದು ಲೈಕ್ ಆಲ್ಮೋಸ್ಟ್ ಇದೆ 1.5 ಇದೆ. ಲೈಕ್ ಅದು ಬೇರೆ ಕಡೆಯಿಂದ ನಾವು ಚೀನಾಯಿಂದ ಇದು ಮಾಡ್ಕೋಬೇಕು, ಅದು ಅಂತೆಲ್ಲ ನಾವು. ಸೊ ಶಿಪ್ಪಿಂಗ್ ನೋಡ್ಕೋಬೇಕು. ಆ್ಯಂಡ್ ಇವಾಗ ಆಬ್ವಿಯಸ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಸೊ ಅವ್ನು ತೊಗೊಂಡಿದ್ದಾನೆ. ಸೊ ಅವ್ನು ಏನು ಪ್ರಾಬ್ಲಮ್ ಆಯಿತು ಅಂದರೆ, ತೊಗೊಂಡು ಎಕ್ಸೈಟ್ಮೆಂಟಲ್ಲಿ ಏನು ಮಾಡಿಬಿಟ್ಟಿದ್ದಾನೆ, ಮನೆಯಲ್ಲೇ ಹಾರ್ಸೋಕೆ ಹೋಗಿದ್ದಾನೆ. ಸೊ ಅದು ಮೇಲೆ ರೂಫಿಗೆ ಬರೆದ್ಬಿಟ್ಟು ಸೊ ಇವಾಗ ಅದನ್ನು ಕಂಪ್ಲೀಟ್ ಇದಕ್ಕೆ ಕಳಿಸಿದ್ದಾನೆ, ಅದಕ್ಕೆ ಸರ್ವಿಸ್ ಸೆಂಟರ್ಗೆ. ಸೊ ಈಗ ಸರ್ವಿಸ್ ಸೆಂಟರ್ಗೆ ಕಳಿಸಿದಾಗ ಏನಾಗುತ್ತೆ, ಎರಡೇ ಆಪ್ಷನ್ನು, ಒಂದು ಮುಂಬೈ ಕಳಿಸ್ಬೇಕು, ಇಲ್ಲ ಕೋಲ್ಕತ್ತಾ ಕಳಿಸ್ಬೇಕು. ಯಾಕೆ? ಮೇಜರ್ ಆಫ್ ಡ್ರೋನ್ಸ್ ಆಕ್ಸಿಡೆಂಟ್ ಇದ್ದರೆ, ಮೈನರ್ ಇದ್ದರೆ ಬೆಂಗಳೂರಲ್ಲಿ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಓಕೆ, ಸೊ ಅದು ಒಂದು ಇಶ್ಯೂ ಆಗುತ್ತೆ. ಆ್ಯಂಡ್ ನಿಮಗೆ ಬಜೆಟ್ ಫುಲ್ ಟೈಟ್ ಇದೆ ಅಂತ ಅಂದರೆ ಈ ಡ್ರೋನ್ಸಿಗೆ ನೀವು ಹೋಗ್ಬೋದು. ಇಂಡಿಯನ್ ಮೇಡ್ ಡ್ರೋನ್ ಇದು ಆ್ಯಕ್ಚುಲಿ ಅಹಮದಾಬಾದಲ್ಲಿ ಇರೋದು ಪ್ಲ್ಯಾಂಟ್ ಇದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು. ಅವ್ರದ್ದು ಯಾವುದೋ ರೀಟೇಲರ್ ಶಾಪ್ ಇಲ್ಲ, ನಾನು ಮೊದಲೇ ಹೇಳ್ಬಿಡ್ತೀನಿ, ಅವ್ರದ್ದು ರೀಟೇಲರ್ ಶಾಪ್ಸ್ ಇಲ್ಲ. ಸೊ ಒನ್ ಥಿಂಗ್ ಏನಂದರೆ
ನಮಗೆ ಲೈಕ್ ಅವರು ಜಸ್ಟ್ ಮ್ಯಾನುಫ್ಯಾಕ್ಚರರ್ ಯೂನಿಟ್ ಅದು, ಅಂದರೆ ಒಂದು ಡ್ರೋನ್ಸ್ನ ತಯಾರಿ ಮಾಡಿ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಥ್ರೂ ಅಫಿಷಿಯಲ್ ವೆಬ್ಸೈಟ್ ಓನ್ಲಿ ನಮಗೆ ಅದು ಸಿಗುವಂಥದ್ದು. ಓಕೆ, ವಿತಿನ್ 7 days ನಮಗೆ ಡ್ರೋನ್ ಬಂದು ರೀಚ್ ಆಗುತ್ತೆ. ಓಕೆ, ಸೊ ಈಗ ಆ್ಯಂಡ್ ಫಸ್ಟ್ ಡ್ರೋನ್ ತೊಗೊಂಡಾಗ ನನಗೆ ಕ್ವಾಲಿಟಿ ಓಕೆ ಅನಿಸ್ತು, ಬಟ್ ಸ್ಟಿಲ್ 5G ಕ್ಯಾಮ್ರಾ ಆ್ಯಂಡ್ ನೋ ಸ್ಟೆಬಿಲೈಸೇಷನ್ ಇಲ್ಲ ಅಂದರೆ ನೀವು ಯೂಟ್ಯೂಬ್ ವ್ಲಾಗ್ಸಿಗೆ ಮಾಡೋದಕ್ಕೆ ಆಗಲ್ಲ. ಸೊ ಅದನ್ನು ಇಟ್ಕೊಂಡು ಪ್ಲಸ್ ಇನ್ನೊಂದು ನಾನು ನಾಟ್ ಓವರ್ 4Kಗೆ ಜಂಪ್ ಆದೆ, ಮೀನ್ಸ್ ಶಿಫ್ಟ್ ಆದೆ. ಏನಕ್ಕೆ ಶಿಫ್ಟ್ ಆದೆ ಅಂದರೆ ನಾಟ್ ಓವರೋ ಬೇಸಿಕಲಿ ಏನು ಮಾಡುತ್ತೆ, 4K ನಮಗೆ ಕ್ವಾಲಿಟಿ ನೀಡ್ತಾ ಇದೆ ಆ್ಯಂಡ್ ವ್ಲಾಗ್ಸಿಗೆಲ್ಲ ಹಾಕ್ಕೋಬೋದು. ಸೊ ಕ್ವಾಲಿಟಿ ಮಾತು ಬಂದರೆ ಅದು ಇಟ್ಸ್ ಆ್ಯಕ್ಚುಲಿ ಒಂದು ನಮಗೆ ಸೀಕ್ರೆಟ್ ಯಂತ್ರ, ಅದು ಬಿಗಿನರ್ಸಿಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂಡಿಯನ್ ಬ್ರ್ಯಾಂಡ್ ಒಂದು. ಆಮೇಲೆ ಈಗ ಯಾವುದೇ ಈಗ ಡ್ರೋನ್ಸ್ ಅಂದಮೇಲೆ ಆಬ್ವಿಯಸ್ಲಿ ನಾವು ಕ್ರ್ಯಾಶ್ ಮಾಡೇ ಮಾಡ್ತೀವಿ. ಆ್ಯಸ್ ಅ ನ್ಯೂ ಬಿಗಿನರ್ ಏನಾಗುತ್ತೆ, ನಮಗೂ ಅಷ್ಟು ಗೊತ್ತಿರೋಲ್ಲ ಅಂದ್ಕೊಂಡ್ರಿ. ಸೊ ಇದರಲ್ಲೂ ತುಂಬ ಫೀಚರ್ಸ್ ಇದೆ, ಅದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಸೊ ಇವಾಗ ಬೇಸಿಕ್ಕಾಗಿ ಒಂದು ಅಂದರೆ ಮೊನ್ನೆ ನಾನು ನಮ್ಮ ಊರಿಗೆ ಹೋದಾಗ, ಮನೆದವ್ರಿಗೆ ಹೋದಾಗ ಅದು ಒಂದು ಡ್ರೋನ್ ಆರಿಸ್ಬಿಟ್ಟು ಇದ್ರ ಮೇಲೆ ತೊಗೊಂಡಿದ್ದು ಫುಟೇಜಸ್ಸು ಅದನ್ನು ಹಾಕ್ತೀನಿ. ತೀರಾ ಮಳೆ ಬರ್ತಾಯಿತ್ತು. ಸೊ ಮಳೆ ಬರ್ತಿದ್ದ ಕಾರಣದಿಂದ ನಾನು ಏನು ಮಾಡಿದೆ, ಅರ್ಧದಲ್ಲಿ ಇಳಿಸ್ದೆ. ಆ್ಯಕ್ಚುಲಿ ನಾನು ಇದ್ರ ತನಕನೂ ಕಳಿಸ್ಬೇಕಿತ್ತು, ಅದ್ರ ಅರ್ಧ ಹೋಗಿ ಮಳೆ ಬರ್ತಿರೋದು ರೀಸನ್ನಿಂದ ಮತ್ತೆ ವಾಪಸ್ ಕರ್ಸ್ಕೊಂಡಿದ್ದೀನಿ. ಸೊ ನೋಡಿ, ನೀವು ಡ್ರೋನ್ ಫುಟೇಜಸ್ ನೋಡಿ ಆ್ಯಂಡ್ ನೀವು ಡಿಸೈಡ್ ಮಾಡಿ ಯಾವುದು ಬೆಟರ್ ಅಂತ. ಆ್ಯಂಡ್ ನೋಡ್ಕೊಂಬನ್ನಿ, ಫಸ್ಟ್ ಹೇಳ್ತೀನಿ. ಬಿಡುವವರಿವರ ಚಿಂತೆ, ಬದುಕು ನಿನ್ನಿಷ್ಟದಂತೆ, ಹಾರು ಗಗನದಲ್ಲಿ ಹಕ್ಕಿಯಾಗಿ, ಸುತ್ತು ಲೋಕವನ್ನೆಲ್ಲ ಸಂಚಾರಿಯಾಗಿ, ಬೆಟ್ಟಗಳ ಮೌನದಲ್ಲಿ ಶಾಂತಿಯ ಹುಡುಕು, ನದಿಯ ಹರಿವಿನಲ್ಲಿ ಸುಖವ ಕಾಣು, ಹೊಸ ಮುಖಗಳೇ ಹೊಸ ಸ್ನೇಹಿತರು, ಅವರೊಂದಿಗೆ ನಗೆ ಸಾಕು, ಪ್ರಕೃತಿಯ ಮಡಿಲಲ್ಲಿ ಮನಸ್ಸು ಹಗುರವಾಗಲಿ, ಕನಸುಗಳ ಬಳಿಗೆ ದಾರಿ ಸಿಗಲಿ, ಬಿಡುವವರಿವರ ಚಿಂತೆ, ಬದುಕು ನಿನ್ನಿಷ್ಟದಂತೆ. ಸೂರ್ಯನೇ ಪ್ರತಿದಿನ ಹೊಸತಾಗಿ ಮೂಡುವನು, ನೀನು ಪ್ರತಿಕ್ಷಣ ಹೊಸದಾಗಿ ಹುಟ್ಟು, ನಿನ್ನೆಯ ಬೇನೆಗಳನ್ನೆಲ್ಲ ಮರೆತು, ಈ ಕ್ಷಣದಲ್ಲಿಯೇ ಜೀವಂತನಾಗು, ಗಾಳಿಯಂತೆ ಮುಕ್ತನಾಗಿ ಬಾಳು, ಮೋಡದಂತೆ ನಿರ್ಬಂಧವಿಲ್ಲದೆ ಸಂಚರಿಸು, ನಿನ್ನಳಾತ್ಮಗೆ ವೇದಿಗೆ ಕಿವಿಗೊಡುವುದೇ ನಿನ್ನ ದಿಕ್ಸೂಚಿ, ನಿನ್ನ ದೀಪ, ಪ್ರಪಂಚದ ತೀರ್ಪುಗಳು ಮಾಯೆಯ ನೆರಳು, ನಿನ್ನ ಸತ್ಯವೇ ನಿಜವಾದ ಬೆಳಕು, ಹೂವು ಬಳ್ಳಿಗೆ ಅನುಮತಿ ಕೇಳದೆ ಅರಳುವಂತೆ, ನೀನು ನಿನ್ನ ಸೌಂದರ್ಯದಲ್ಲಿ ಅರಳು, ಬಿಡುವವರಿವರ ಚಿಂತೆ.
ಬದುಕು ನಿನ್ನಿಷ್ಟದಂತೆ ಇಂತಿ ನಿನ್ನಣ ಯಾರು ಸೊ ಫುಟೇಜಸ್ ನೋಡಿದ್ರಲ್ಲ, ಸೊ ಈ ಥರ ಫುಟೇಜಸ್ ಇದೆ. ಆ್ಯಂಡ್ ಸಾಂಗ್ ಆ್ಯಕ್ಚುಲಿ ಅಣ್ಣ ಕಂಪೋಸ್ ಮಾಡಿದ್ದ, ನಮ್ಮಣ್ಣ ಅರುಣ್ ಅಂತೇಳಿ. ಅವರು ಇವಾಗ ಇದರಲ್ಲಿ IT ಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ವ್ಲಾಗ್ ಬೇಕು ನಂದು ಸ್ಟುಡಿಯೋ ಸೆಟಪ್ ಅಂತ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಹೆಂಗಿದೆ ಏನು ಅಂತ. ಆ್ಯಂಡ್ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇವತ್ತಿಲ್ಲ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬರೋ ತನಕ ಸ್ವಲ್ಪ ವೇಟ್ ಮಾಡಿ. ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಬರುತ್ತೆ. ನೀವು ಇಷ್ಟ ಆದರೆ ಈ ವ್ಲಾಗು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಬರೋ ವ್ಲಾಗ್ಸು ನೀವು ಮಿಸ್ ಮಾಡೋಂಗಿಲ್ಲ. ಸೊ ಇಟ್ ವಿಲ್ ಬಿ ಮೋರ್ ಎಂಜಾಯಿಂಗ್. ಸೊ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ. ಸೊ ಇಷ್ಟು ಹೇಳ್ತಾ ವ್ಲಾಗ್ಸ್ನ ಇಲ್ಲ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.